ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಎಲ್ಲರಿಗೂ ಶ್ರೀರಾಮನವಮಿಯ ಹಬ್ಬದ ಶುಭಾಶಯಗಳು. ಶ್ರೀರಾಮನವಮಿಯ ಹಬ್ಬಕ್ಕೆ ಅಂತ ನೈವೇದ್ಯಕ್ಕೋಸ್ಕರ ಪಾಯಸನ ಮಾಡ್ತಾಯಿದ್ದೆ. ಇದರ ಕಂಪ್ಲೀಟ್ ವಿಡಿಯೋನ ಶೇರ್ ಮಾಡಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಮೊದಲಿಗೆ ನಾನಿಲ್ಲಿ ಪಾಯಸಕ್ಕೆ ಅಂತ 1 ಕಪ್ನಷ್ಟು ಸಬ್ಬಕ್ಕಿನ ನೆನೆಸಿಟ್ಟಿದ್ದೆ. 1 ತಾಸಿನವರೆಗೆ ಇದನ್ನು ನೆನೆಸಿಟ್ರೆ ಸಾಕು. ಈಗ ನಾನು ಅದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ 1 ವಿಷಲ್ ಬರೋವರೆಗೂ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ 1 ಕಪ್ನಷ್ಟು ಶಾವಿಗೆನ ಒಂದು ಕಡಾಯಿಗೆ ಹಾಕಿ ಸ್ವಲ್ಪ ತುಪ್ಪನ ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಪಾಯಸಕ್ಕೆ ಅಂತ ಡ್ರೈ ಫ್ರೂಟ್ಸ್ನೆಲ್ಲ ತೊಗೊಂಡಿದ್ದೆ. ಇದರಲ್ಲಿ ನಾನು ಗೋಡಂಬಿ, ಬಾದಾಮಿ ಹಾಗೆ ದ್ರಾಕ್ಷಿನ ತೊಗೊಂಡಿದ್ದೀನಿ. ಇದನ್ನೆಲ್ಲ ತುಪ್ಪದಲ್ಲಿ ಹಾಕಿ ಹೀಗೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ನೆಕ್ಸ್ಟ್ ಈಗ ಒಂದು ಪಾತ್ರೆಗೆ ಅರ್ಧದಷ್ಟು ನೀರನ್ನು ಹಾಕಿ ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಕುದಿ ಬಂದ ಮೇಲೆ ಇದಕ್ಕೆ ನಾನು ಹುರ್ಕೊಂಡಿರೋ ಶಾವಿಗೆನ ಹಾಕ್ಕೊಳ್ತಾ ಇದ್ದೀನಿ. ಪಾಯಸ ಮಾಡುವಾಗ ಮೊದಲಿಗೆ ನಾನು ಶಾವಿಗೆನ ನೀರಲ್ಲೇ ಕುದಿಸ್ಕೊಳ್ತೀನಿ. ಯಾಕೆಂದರೆ ಬೇಗನೆ ಕುದಿಯುತ್ತೆ ಅಂತ. ಆಮೇಲೆ ಹಾಲು ಸೇರಿಸ್ಕೋಬೋದು ಮತ್ತು ಶಾವಿಗೆ ಬೇಗನೆ ಬೇಯುತ್ತೆ ಅಂತ. ಶಾವಿಗೆ ಎಲ್ಲ ಈಗ ಚೆನ್ನಾಗಿ ಕುದಿಬೇಕು. 5 ನಿಮಿಷದವರೆಗೂ ಶಾವಿಗೆನ ನೀರಲ್ಲಿ ಕುದಿಯೋಕೆ ಬಿಡಿ. ಈಗ ಶಾವಿಗೆ ಎಲ್ಲ ಕುದ್ದಿದೆ. ಈ ಶಾವಿಗೆ ಕುದ್ದಿದಾದ ನಂತರ ನಾನು ಕುಕ್ಕರಲ್ಲಿ ಕುದಿಸ್ಕೊಂಡಿರೋ ಸಬ್ಬಕ್ಕಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 7 ರಿಂದ 8 ಟೀ ಸ್ಪೂನ್ನಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆನ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಒಂದ್ಸರಿ ಕಲಸಿ ಚೆನ್ನಾಗಿ ಕುದಿಸ್ಬೇಕು. ಹಬ್ಬ ಹರಿದಿನಗಳಲ್ಲಿ ಈ ಥರ ಪಾಯಸನ ತುಂಬ ಈಸಿಯಾಗಿ ಮಾಡ್ಕೋಬಹುದು. ಕೆಲವು ಇಂಗ್ರೀಡಿಯೆಂಟ್ಸಿಂದ ತುಂಬ ಟೇಸ್ಟಿಯಾಗಿರೋ ಪಾಯಸ ರೆಡಿಯಾಗುತ್ತೆ. ಇದೇ ರೀತಿ ಪ್ರೋಸೆಸ್ನ ನೀವು ಮಾಡಿದ್ರೆ ಪಾಯಸ ಗಟ್ಟಿ ಆಗೋದಿಲ್ಲ. ಆಮೇಲೆ ಶಾವಿಗೆ ಕೂಡ ಉದುರುದುರಾಗಿರುತ್ತೆ. ಅಂದರೆ ಪಾಯಸ ಮಾಡುವಾಗ ಕೆಲವೊಂದು ಸಲ ಈ ಶಾವಿಗೆ ಎಲ್ಲ ಗಟ್ಟಿ ಆಗಿಬಿಡುತ್ತಲ್ಲ, ಹಾಗಾಗೋದಿಲ್ಲ ಈ ರೀತಿ ಮಾಡಿಕೊಂಡ್ರೆ. ನಾನು ಇದಕ್ಕೆ ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಿದ್ದೀನಿ. ಯಾಕೆ ಅಂದರೆ ಸಕ್ಕರೆ ಸ್ವಲ್ಪ ಕಡಿಮೆ ಅನಿಸಿತ್ತು, ಹಾಗಾಗಿ ಇನ್ನೊಂಚೂರು ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಈ ರೋಸ್ಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನೆಲ್ಲ ಇದರಲ್ಲಿ ಹಾಕೋಬೇಕು. ನೆಕ್ಸ್ಟ್ ಇದಕ್ಕೆ ಅರ್ಧ ಲೀಟರ್ನಷ್ಟು ಹಾಲನ್ನು, ಅಂದರೆ ರೂಮ್ ಟೆಂಪ್ರೇಚರ್ ಇರೋ ಹಾಲನ್ನು ಈ ಪಾಯಸಕ್ಕೆ ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಕ್ಕೆ ಪುಡಿ ಮಾಡ್ಕೊಂಡಿರೋ ಏಲಕ್ಕಿನ ಹಾಕಿ ಕಲಿಸ್ಕೋಬೇಕು. ಕೊನೆಯದಾಗಿ ಇದಕ್ಕೆ ನಾನು ಕೇಸರಿಯ ದಳಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಕೇಸರಿ ಹಾಕ್ಕೊಳ್ಳೋದ್ರಿಂದ ಈ ಪಾಯಸಕ್ಕೆ ಒಂದು ಒಳ್ಳೆ ಘಮ ಬರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಇದನ್ನೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಕೊನೆಗೆ ನಾನು ಟೇಸ್ಟ್ಗೋಸ್ಕರ ಅಂತ ಈ ಕಸ್ಟರ್ಡ್ ಪೌಡರ್ನ ಹಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಇದರಲ್ಲಿ ಬೆರೆಸ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಆಪ್ಷನಲ್. ನಾನು ಇದಕ್ಕೆ ಈ ಪಾಯಸಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಈ ಕಸ್ಟರ್ಡ್ ಪೌಡರ್ ಮಿಲ್ಕ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಇದನ್ನು ಸ್ಕಿಪ್ ಮಾಡ್ಕೋಬಹುದು. ಶ್ರೀರಾಮನವಮಿಯ ಹಬ್ಬಕ್ಕೆ ಅಂತ ಶಾವಿಗೆ ಪಾಯಸ ರೆಡಿಯಾಗಿದೆ. ಇದರ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಹಬ್ಬ ಪೂಜೆ ಎಲ್ಲ ಮುಗಿಸ್ಕೊಂಡು ರಾಮನ ದರ್ಶನಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡೆದ್ವಿ.
ನೀವು ಹಬ್ಬನ ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ.